ನಮ್ಮಪ್ಪ ಏನು ಮಾಡಿದ್ರು ಚೆನ್ನಾಗಿ ಇವನು ಪಳ್ಳ ಆಗ್ಬಿಡ್ತಾನೆ, ಪಳ್ಳು ಅಂದ್ರೆ ಗೊತ್ತಾ ಪೋಲಿ ಆಗ್ಬಿಡ್ತಾನೆ, ಸಿಟಿಗೆ ಸೇರಿಸ್ಬಿಟ್ರೆ ಅಂದ್ಬಿಟ್ಟು ಏನು ಮಾಡಿದ್ರು ಪಕ್ಕದೂರಲ್ಲಿ ಒಂದು ಕಾಲೇಜ್ಗೆ ಹಾಕಿದ್ರು, PUC ಕಾಲೇಜ್ಗೆ ಹಾಕಿದ್ರು. ನಾವು ಇಲ್ಲ ಓದಲ್ಲ, ಆ್ಯಕ್ಚುಲಿ ಚೆನ್ನಾಗಿ ಓದಿಸ್ತಿದ್ರು ಅಲ್ಲಿ, ಸ್ಟ್ರಿಕ್ಟ್ ಅಲ್ಲಿ ಓದೋರೆಲ್ಲ ಚೆನ್ನಾಗಿ ಇದಾಯ್ತಿರ್ಬೋದು, ಸ್ಟ್ರಿಕ್ಟ್ ಇತ್ತು. ನಮ್ಗೆ ಅದು 1ನೇ ಕ್ಲಾಸಿಂದ SLC ವರೆಗೂ ಬರೀ ಅದನ್ನೇ ನೋಡ್ಕೊಂಡ್ ಬಂದಿರೋದಲ್ವಾ, ತಿರ್ಗಾ ಏನ್ ತೆಗ್ಬೇಕು ಎಂಜಾಯ್ ಮಾಡೋಣ ಅಂದ್ಬಿಟ್ಟು ಮತ್ತೆ ನಾನು ITI ಕಾಲೇಜ್ ಸೇರ್ಕೊಂಡೆ, KM ದೊಡ್ಡಿ ಅಂತ. ಅಲ್ಲಿ ಒಂದು ಬುಕ್ ತಗೋಯ್ತಿರಲ್ಲ, ಏನಿಲ್ಲ ಸುಮ್ಮನೆ ಓಡಾಡೋದು ಬರೋದು. ಫಸ್ಟ್ ಡೇ ಮೊದಲನೇ ದಿನ ಅಧ್ಯಕ್ಷ ಸಿನಿಮಾ ಫಸ್ಟು ನಾನು ಕಾಲೇಜ್ ಫಸ್ಟೇ ನೋಡಿದ್ದು. ಅದಕ್ಕಿಂತ ಮುಂಚೆ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಹೋದಾಗ ಗಜಕೇಸರಿ ಅಂತ ಒಂದು ಸಿನಿಮಾ, ಹಿಂಗೆ ಒಂದೊಂದು ಟೈಮಲ್ಲಿ ಒಂದೊಂದು ಸಿನಿಮಾ ನೋಡಿ ಬರೀ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಬರೀ ಹೋಗುದು ಥಿಯೇಟ್ರಿಗೆ ಹೋಗುದು, ಫಿಲಮ್ ನೋಡುದು, ಥಿಯೇಟ್ರಿಗೆ ಹೋಗುದು, ಫಿಲಮ್. ಶುಕ್ರವಾರ ಒಂದೊಂದು ಸಿನಿಮಾನೇ 3 ಸರಿ 4 ಸಲ ನೋಡುವ. ಅದು ನೋಡ್ತಾ ಏನಾಗ್ಬಿಡ್ತು, ನಮ್ಮೂರವ್ರೊಬ್ರು ಇಲ್ಲಿ ಕೆಲಸ ಮಾಡ್ತಿದ್ರು, ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ರು. ಅವ್ರು ಹಬ್ಬಕ್ಕೆ ಯಾವಾಗಾರ ಊರಿಗೆ ಬರೋರಲ್ಲ, ನಮಗೊಂದು ಇಂಟ್ರೆಸ್ಟು, ಹೆಂಗೆ ಏನು ಅವ್ರು ಸಿಕ್ಕಿದ್ರ ಇವ್ರು ಸಿಕ್ಕಿದ್ರ, ಅವ್ರು ಮಾತಾಡ್ಸಿದ್ರ ಇವ್ರು ಮಾತಾಡ್ಸಿದ್ರ ಅಂತ. ಅವರೆಲ್ಲ ಹೇಳೋರಲ್ಲ, ಅವ್ರು ಸಿಕ್ಕಿದ್ರು, ಅವ್ರು ನೋಡ್ದು ಹಂಗೆಲ್ಲ ಮಾತಾಡ್ತಾರೆ. ಈಗ ಏನು ಶೂಟಿಂಗ್ ಹೋಗಿದ್ರಿ ಅಂದರೆ ಮಂಗ್ಳೂರಿಗೆ ಹೋಗಿದ್ದೋ, ಮಡಿಕೇರಿಗೆ ಹೋಗಿದ್ದು, ಏನಾರು ಹೇಳೋರಲ್ಲ. ಈಗ ನಾನು ಯಾವುದಾದ್ರೂ ಓದ್ಬಿಟ್ಟು ಯಾವ್ದಾದ್ರು ಫ್ಯಾಕ್ಟ್ರಿಗೋ ಕಂಪ್ನಿಗೋ ಎಲ್ಲ ಕೆಲಸ ಮಾಡಿದ್ರೆ ಅಲ್ಲೇ ಅದೇ ಬೆಳಿಗ್ಗೆ ಹೇಳ್ಬೇಕು, ಹೋಗ್ಬೇಕು, ಬರಬೇಕು. ಶೂಟಿಂಗಲ್ಲಿ ಕೆಲಸ ಮಾಡ್ತಾನೆ ಅಂದರೆ ನಮ್ಗೆ ಇಷ್ಟವಾದ ಹೀರೋಯಿನ್ಗಳು ಹತ್ತಿರದಿಂದ ನೋಡ್ಬೋದು, ಪರಿಚಯ ಮಾಡ್ಕೋಬೋದು. ಆಮೇಲೆ ಯಾವ್ದಾವ್ದು ಲೊಕೇಶನ್ ಅವರೇ ದುಡ್ಡು ಕೊಟ್ಬಿಟ್ಟು ಕರ್ಕೊಯ್ತಾರೆ, ಅವರು ಸಂಬಳನೂ ಕೊಡ್ತಾರೆ, ಕರ್ಕೊಂಡು ಸುತ್ತಾಡಿಸ್ತಾರೆ, ಊಟ ಕೊಡ್ತಾರೆ, ಇನ್ನೇನು ಬೇಕು, ಆರಾಮಾಗಿ ಓಡಾಡ್ಕೊಂಡಿರ್ಬೋದಲ್ಲ. ಆಮೇಲೆ ಊರ್ ಕಡೆ ನಮ್ಮ ಕಡೆ ಎಲ್ಲ ಶೂಟಿಂಗಲ್ಲಿ ಕೆಲಸ ಮಾಡ್ತಾರೆ, ಒಂದು ಮರ್ಯಾದೆ. ಶೂಟಿಂಗಲ್ಲಿ ಕೆಲಸ ಏನಪ್ಪಾ ಅಷ್ಟೇ, ಶೂಟಿಂಗ್ ಕೆಲಸ ಮಾಡ್ಬೇಕಷ್ಟೆ, ಅಲ್ಲಿ ಫಿಕ್ಸ್ ಆಗ್ಬಿಟ್ಟೆ. ಶೂಟಿಂಗ್ ಕೆಲಸ ಮಾಡ್ಬಿಡುವ, ಇನ್ನೇನು ಬಡದ್ಬಿಟ್ಟು ಅಲ್ಲಿ ಫಿಕ್ಸ್ ಆಗೋಯ್ತು. ಅಂದ್ರೆ ನಾನು ಓದ್ತಿದ್ದು ITI ಅಲ್ವಾ, ಅಲ್ಲೆಲ್ಲ ಹೆಂಗಿರು ಪ್ರಾಕ್ಟಿಕಲ್ ಎಲ್ಲ ಹೆಂಗಿತ್ತು, ಇದು ಎಲೆಕ್ಟ್ರಿಕ್ ಏನೋ ಇದು ಮಾಡ್ಬೇಕು, ಕಬ್ನ ಏನೋ ಉಜ್ಬೇಕು, ಈ ಥರ ಎಲ್ಲ ಇತ್ತು. ಅದೆಲ್ಲ ನೋಡಿ ಅಯ್ಯೋ ಇದು ಮುಗ್ದಾದ್ಮೇಲೆ ಇದೇ ಥರ ಆಗ್ಬಿಟ್ಟು ಏನು ಮಾಡೋದು ಲೈಫು. ಈಗ ನಾವು ಸುಮ್ಮನೆ ಒಂದು ಪ್ರಾಕ್ಟಿಕಲ್ 1 ಅವರ್ 2 ಅವರ್ಗೆ ಹಿಂಗೆ ಒದ್ದಾಡ್ದವ, ಡೈಲಿ ಪೂರ್ತಿ ಇದೇ ಕೆಲಸ ಆಗ್ಬಿಟ್ರೆ ಬೋರ್ ಆಗ್ಬಿಡ್ತದಲ್ಲ ಅಂತ ಅಲ್ಲೇ ಯೋಚನೆ ಇತ್ತಲ್ಲ. ಅದಾದ್ಮೇಲೆ ಸಿನಿಮಾ ಅನ್ನೋದು ಒಂದು ಇಂಟ್ರೆಸ್ಟ್ ಇತ್ತು. ಈ ಶೂಟಿಂಗ್ ಗೀಟಿಂಗ್ ಎಲ್ಲರೂ ನಡೆದ್ರು ಹೋಗಿ ನೋಡುದು, ಹೆಂಗ್ ತೆಗಿತಾರೆ, ಹೆಂಗ್ ಶೂಟಿಂಗ್ ಮಾಡ್ತಾರೆ ಅಂತ ನೋಡುದು. ಅದು ಮುಂಚೆನೇ ಹೇಳಿದೀನಿ ನಾನು, ಈ ಶೂಟಿಂಗ್ ಹೆಂಗ್ ಮಾಡ್ತಾರೆ ಅದೇ ನನಗೆ, ಬಟ್ ಅದು ಹೇಳಿದ್ನಲ್ಲ ಅದೇ ಇದ್ದಿದ್ದು ಮನ್ಸಲ್ಲಿ ತುಂಬಾ ಕಾಡುತ್ತದು. ಇನ್ನೂ ಚಿಕ್ಕ ವಯಸ್ಸಲ್ಲಿ ಹೆಂಗಿತ್ತಂದ್ರೆ ನಾವು ಕರೆಕ್ಟಾಗಿ TV ಆನ್ ಮಾಡೋ ಟೈಮ್ಗೆ ಅವ್ರು ಬಂದಲ್ಲಿ ಆಕ್ಟಿಂಗ್ ಮಾಡ್ತಾರೆ, ಲೈವಲ್ಲಿ ಏನೋ ಒಳಗಡೆ ಆಕ್ಟಿಂಗ್ ಮಾಡ್ತಾ ಇರ್ತಾರೆ ಅನ್ನೋ ಥರ ಎಲ್ಲ ಯೋಚನೆ ಮಾಡುವೆ ನಾನು. ಟಿವಿ ಹೊಡೆದ್ರೆ ಒಳಗಡೆ ಹೋದ್ರೆ ಸಿಕ್ಬೋದು ಅವರು, ಹಿಂಗೆಲ್ಲ ಏನೇನೋ ಯೋಚನೆ ಮಾಡುವ, ಹೆಂಗ್ ಮಾಡ್ತಾರೆ ಇದೆಲ್ಲ ಅನ್ಸೋದು. ಹಂಗೆಲ್ಲ ಯೋಚನೆ ಮಾಡಿ 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 ಫಿಕ್ಸ್ ಆಗ್ಬಿಟ್ಟೆ, ಶೂಟಿಂಗ್ ಕೆಲ್ಸಕ್ಕೆ ಹೋಗ್ಬೇಕು, ಸಿನಿಮಾಗೆ ಹೋಗ್ಬೇಕು. ಏನು ಕೆಲಸ ಅಂತ ಗೊತ್ತಿಲ್ಲ, ಏನಾದರೂ ಸರಿ ಒಟ್ನಲ್ಲಿ ಕೆಲಸ ಮಾಡಬೇಕು. ಶೂಟಿಂಗ್ ಕೆಲಸ ಊರಿಗೆ ಬಂದಾಗ ಹೇಳ್ಕೋಬೇಕು, ಏನಮ್ಮ ನಾನು ಶೂಟಿಂಗ್ ಕೆಲ್ಸಕ್ಕೆ ಹೋಗ್ತಾ ಇದ್ದೇನಪ್ಪ ಅಂದ್ಬಿಟ್ಟು ಇಲ್ಲೇ ಫೋನಲ್ಲಿ ಫೋಟೋ ತೋರಿಸ್ಬೇಕು, ಹಿಂಗೆ ಇವ್ರ ನೋಡಿ ಇವರೆಲ್ಲ ಫೋಟೋ ತೆಗಿಸ್ಕೊಂಡು ಅಂತ ಫೋಟೋ ಎಲ್ಲ ನೋಡಬೇಕು. ಈ ಥರ ಇಂಟ್ರೆಸ್ಟ್ ಇತ್ತು. ಸರಿ ಆಯಿತು, ITI ಮುಗೀತು. ITI ಮುಗಿದೆ. ನಾನು ಒಬ್ಬನೇ ಮುಗಿಸ್ತವ್. ನಾವೊಂದು ಗ್ಯಾಂಗಲ್ಲಿ ಒಂದು 6-7 ಜನ ಇದ್ದು. ಅವರೆಲ್ಲ ಹೆಂಗೆ ಅಂದರೆ ನಮ್ಮ ಗ್ಯಾಂಗೆಲ್ಲ ಹೆಂಗೆ ಅಂದರೆ, ನಾನು ಎಲ್ಲಿ ಸೇರ್ಕೊತೀನಿ ಒಂದು 5-6 ಜನ ಇದ್ರು. ನಾನು ಎಲ್ಲೋಗಿ ಸೇರ್ತೀನಿ ಅಲ್ಲಿಗೆ ಬರೋದು. ಕಾಮರ್ಸ್ PUCಗೆ ಹೋಗಿ ಸೇರ್ಕೊಂಡ, ಅಲ್ಲಿಗೂ ಅವ್ರು ಬಂದು ಸೇರ್ಕೊಂಡ್ರು. ಅಲ್ಲಿ ಬಿಟ್ನಾ ತಿರ್ಗಾ ಅವರು ಬಿಟ್ರು. ನಾನು ತಿರ್ಗಾ ITI ಕಾಲೇಜ್ಗೆ ಬಂದ, ತಿರ್ಗಾ ITIಗೆ ಬಂದು ಸೇರ್ಕೊಂಡ್ರು ಅವರು. ಆಮೇಲೆ ಒಂದೇ ಹಾಸ್ಟೆಲ್ ಇದ್ದು, ಮಳವಳ್ಳಿ ಹಾಸ್ಟೆಲ್. ಅಲ್ಲೆಲ್ಲ ಸುಮ್ಮನೆ ಮಾತಾಡೋದು, ಸುಮ್ಮನೆ ಏನಾದರೂ ನೈಟ್ ಎಲ್ಲ ಗೊತ್ತಲ್ಲ ಫ್ರೆಂಡ್ಗಳೆಲ್ಲ ಸೇರ್ಕೊಬಿಟ್ರೆ. ನನಗೆ ಅವಾಗ ಸಿನಿಮಾ ಇಂಟ್ರೆಸ್ಟ್ ಆಗೋ ಸ್ವಲ್ಪ ಬಂದ್ಬಿಟ್ಟಿತ್ತಲ್ಲ, ನಾವು ಹಿಂಗಾದ್ರೆ ಹೆಂಗಿರ್ತದೆ. ಸತೀಶ್ ಅಣ್ಣನ್ಗೆ ಒಂದ್ಸಲ ಹೇಳಿದೆ, ನಿನ್ನ ಸಂಸದ ನಮ್ಮೂರಲ್ಲಿ ಮಳವಳ್ಳಿ ಸಿಡಿ ಹಬ್ಬ ಅಂತ ಮಾಡ್ತಾರೆ, ಗೆಸ್ಟಾಗಿ ಕರ್ಸ್ಬಿಟ್ಟಿದ್ರು ಒಂದ್ಸತಿ ಸತೀಶ್ ಅಣ್ಣನ. ಅವ್ರಿಗೂ ಹೇಳಿದೆ ಇದನ್ನ. ಅವರು ಫುಲ್ಲು ಬ್ಯಾನರ್ ಗಿನ್ನರೆಲ್ಲ ಹೊಡ್ಸ್ಬಿಟ್ಟಿದ್ರು. ನಾವು ಅಲ್ಲೇ ಕಾಲೇಜ್ ಓದ್ತಾ ಇದ್ವಲ್ಲ, ಮಳವಳ್ಳಿಲೆಲ್ಲ ಇದ್ದಿದ್ದು. ನಾವು ಫಸ್ಟು ಊರ್ ಗೇಟ್ ಇರ್ತದಲ್ಲ ಮಳವಳ್ಳಿ ಕೆರೆ ಹತ್ರ, ಅಲ್ಲೇ ಕಾಯ್ಕೊಂಡಿದ್ದೋ. ಅವ್ರ ಕಾರ್ ಬಂದಿದ್ದಕ್ಕೆ ಫಸ್ಟು ನಾವೇ ಮೀಟ್ ಮಾಡಿ ಕಾರ್ ಅಡ್ಡ ಹಾಕ್ಬಿಟ್ಟು, ಅಣ್ಣ ನಾನು ನಿನ್ನ ಜೊತೆ ಬರ್ತೀನಿ ಶೂಟಿಂಗ್ ಕರ್ಕೊಂಡೋಗೋಣ ಅಂತ ಕೇಳುವ ಅಂದ್ಬಿಟ್ಟು ಅಲ್ಲೇ ಮಾತಾಡಿಸ್ಬೇಕು ಅಂದ್ಬಿಟ್ಟು ಅಲ್ಲೇ ಇದ್ದೋ. ಆಮೇಲೆ ಬಂದೇ ಇಲ್ಲ ಅವರು, ಅದೇನಾಯ್ತೋ ಗೊತ್ತಿಲ್ಲ, ಬರ್ನಿಲ್ಲ. ಬಂದು ಹೊಂಟೋದ್ರೆ ಇಲ್ಲ ಬರ್ನಿಲ್ಲ ಗೊತ್ತಿಲ್ಲ, ಒಟ್ನಲ್ಲಿ ನಮಗೆ ಸಿಕ್ಕಿಲ್ಲ. ಆಮೇಲೆ ಅನ್ಸೋದು, ನಾನು ಒಂದು ದಿನ ಈ ರೋಡಲ್ಲಿ ಯಾವ್ದಾದ್ರು ಮಳವಳ್ಳಿ ಏನಾದ್ರು ಫಂಕ್ಷನ್ ನಡೆದಾಗ ನಾನು ಗೆಸ್ಟಾಗಿ ಕರೆದ್ರೆ ನಾನು ಬಂದರೆ ಹೆಂಗಿರ್ತದೆ, ಹಂಗೆಲ್ಲ ಯೋಚನೆ. ಹಿಂಗೆಲ್ಲ ಮಾಡಬೇಕು, ಹಂಗೆಲ್ಲ ಮಾಡಬೇಕು. ನನಗೆ ಹೋದ ತಕ್ಷಣ ಇದು ಮಾಡ್ಬಿಡುವ. ಹೋದ ತಕ್ಷಣ ದರ್ಶನ್ ಸರ್ ಮನೆ ಹತ್ರ ಹೋಗುವ, ಸುದೀಪ್ ಸರ್ ಮನೆ ಹತ್ರ ಹೋಗುವ, ಉಪ್ಪಿ ಸರ್ ಮನೆ ಹತ್ರ ಹೋಗುವ, ಧ್ವನಿ ವಿಜಯಣ್ಣನ ಮನೆ ಹತ್ರ ಹೋಗುವ, ಹಿಂಗೆ ಶಿವಣ್ಣವ್ರ ಮನೆ ಹತ್ರ ಹೋಗುವ. ಇಲ್ಲ ಹೋಗಿ ಅನ್ಸಿ ಬೆಂಗಳೂರಿಗೆ ಹೋದಾಗ ಇವ್ರ ಹತ್ರ ಹೋದ್ರೆ ಹಿಂಗೆ ಇದು ಮಾಡ್ಬಿಡ್ತಾರೆ, ಇವ್ರ ಹತ್ರ ಹೋಗಿ ಹೇಳ್ಬಿಡುವ, ಹಿಂಗೆ ನಾನು ಬರ್ತೀನಿ ಕನ್ನಡ ಶೂಟಿಂಗ್ ಅಂತ
ಹಿಂದೆ ಕರ್ಕೊಬಿಡ್ತಾರೆ ಅಂತ ಅವಾಗೆಲ್ಲ. ಇನ್ನೊಬ್ಬ ಇಲ್ಲ ಇವ್ರ ಹತ್ರ ಹೋಗುವ, ಇನ್ನೊಬ್ಬ ಅವ್ರ ಹತ್ರ ಹೋಗುವ, ಹಂಗೆಲ್ಲ ಡಿಸ್ಕಸ್ ಮಾಡೋದು, ಡೈಲಿ ಡಿಸ್ಕಸ್ ಮಾಡೋದು. ಸುಮ್ಮನೆ ಏನು ಕೆಲಸ ಇರ್ತಿರೋದಲ್ಲ, ಬರೀ ಇದೆ ಡೈಲಿ. ಅದಾಗಿ ಏನಾಗೋಯ್ತು, ಪೂರ್ತಿ ಸರಿ ಆಯಿತು ಹೋಗ್ಬಿಡು ಅಂದ್ಬಿಟ್ಟು IT ಎಲ್ಲ ಅಷ್ಟೊತ್ತಿಗೆ ಒಬ್ಬೊಬ್ರು ಆ ಡಿಸ್ಕಷನ್ ನಡೀತಾ ಇರ್ಬೇಕಾದ್ರೆ ಒಬ್ಬೊಬ್ಬರೇ ಬಿಟ್ಟೋಗ್ಬಿಟ್ರು. IT ಕಾಲೇಜೆಲ್ಲ ಬಿಟ್ಟು ಬೆಂಗಳೂರಿಗೆ ಬಂದ್ಬಿಟ್ರು. ಬೆಂಗಳೂರಿಗೆ ಬಂದಾದ್ಮೇಲೆ ನಾನು ಹಬ್ಬ ಇನ್ನೇನು ಮಾಡೋದು ಅಂದ್ಬಿಟ್ಟು ಹಬ್ಬ ಮುಗಿಸ್ದೆ. ಅಂದರೆ ಅದೊಂದು ನಾನು ಯಾವಾಗಲೂ ಒಂದು ಕೆಲಸ ಹಿಡಿದ್ರೆ ಅದೊಂದು ಮುಗಿಸ್ಬಿಡುವ, ಏನೋ ಕಷ್ಟನೋ ಸುಖನೋ ಹಿಡಿದು ಬಿಟ್ಟಿದ್ದೀನಿ ಬಿಡ್ಲಿ ಅನ್ನೋದೊಂದು ಅವಾಗಿಂದನೂ. ಅದು ಮುಗಿದಾದ್ಮೇಲೆ ಸೀದಾ ಬೆಂಗಳೂರಿಗೆ ಬಂದೆ. ಅದೇ ನಮ್ಮೂರಲ್ಲಿ ಒಬ್ರು ಕೆಲಸ ಮಾಡ್ತಾಯಿದ್ರು ಅವನ್ನೆಲ್ಲ ಮಂಜಾಣ ಅಂತ, ಅವರು ಇಟ್ಕೊಂಡು ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದಾಗ ಅವ್ರೇನು ಮಾಡಿದ್ರು, ಸಿನಿಮಾ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಹೋಗ್ಬಿಡು ಅಂತ ಒಂದು ಶಾರ್ಟ್ ಫಿಲ್ಮ್ಗೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕಳಿಸಿದ್ರು. ಅಲ್ಲೇ ಸರಿ ಆಯಿತು ಅಂದ್ಬಿಟ್ಟು ಅವ್ರು ಹೇಳಿದ ಕೆಲಸ ಎಲ್ಲ ಮಾಡ್ಕೊಂಡಿದ್ದೆ. ಅದಾದ್ಮೇಲೆ ಇನ್ನೊಂದು ಸಿನಿಮಾ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಹೋಗು ಅಂತ ಕಳಿಸಿದ್ರು. ಬಟ್ ದುಡ್ಡು ಸಿಗ್ತಿರ್ಲಿಲ್ಲ, ಅದೊಂದು ಸಮಸ್ಯೆ. ಇಲ್ಲಿ ಬೆಂಗಳೂರಿಗೆ ಬಂದಾಗ ಅಯ್ಯೋ ನಾವು ಬಂದ ಟೈಮಲ್ಲಿ ಕರೆಕ್ಟಾಗಿ ರೂಮ್ ಇಲ್ಲ, ಇದಿಲ್ಲ, ಏನಿಲ್ಲ. ರಿಲೇಟಿವ್ ಮನೆಗೆ ಹೋಗೋಣ ಅಂದರೆ ಸುಮ್ಮನೆ ಯಾಕೆ ಬೇಕು, ನಾವು ಮೊದಲೇ ಶೂಟಿಂಗು ಅದು ಇದು ಅನ್ಕೊ ಬಂದ್ಬಿಟ್ಟವಿ. ಏನಾರ ಒಂದು ಕೆಲ್ಸಕ್ಕೆ ಹೋಗಿ ಸಂಬಳ ಬಂದರೆ ಅಟ್ಲೀಸ್ಟ್ ಅವ್ರಿಗೊಂಚೂರು ದುಡ್ಡು ಗಿಟ್ಟು ಕೊಡ್ಬೋದು ಅಂತ ನಮ್ಮ ದೊಡ್ಡವ್ರ ಮನೇಲೂ ಇದ್ದೆ ಸ್ವಲ್ಪ ದಿನ. ಆಮೇಲೆ ಏನಾಗಿತ್ತು, ಸಿನಿಮಾ ಅಂತ ಬಂದ್ಬಿಟ್ಟೆ. ಈಗ ಅವರು ಕೇಳ್ತಾರಲ್ವ, ಏನು ಮಾಡ್ತಾ ಇದೀಯ, ಎಲ್ಲೋಯ್ತಾ ಇದೆಯಾ, ಏನು ಕೆಲ್ಸಕ್ಕೆ ಹೋಯ್ತಾವ್ ನಿಂತೆ, ದುಡ್ಡು ಎಲ್ಲಿ ಅಂತ ಎಲ್ಲ ಕೇಳ್ತಾರಲ್ವ. ಸರಿ ಆಯ್ತು ಅಂದ್ಬಿಟ್ಟು ಸುಮ್ಮನೆ ಯಾಕೆ ಅಂದ್ಬಿಟ್ಟು ಸರಿ ಆಯ್ತು ಅಂದ್ಬಿಟ್ಟು ಸಿನಿಮಾ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಬಂದೆ. ಸರಿ ಒಂದು 2-3 ಸಿನಿಮಾ ಮಾಡಿದೆ. ಆವಾಗ ಸ್ಟಾರ್ಟಿಂಗ್ ಊರಿಗೆ ಹೋಗ್ಬೇಕಾದ್ರೆ ಒಂದು ಕ್ಯೂರಿಯಾಸಿಟಿ, ಹಬ್ಬ ಈಗ ಶೂಟಿಂಗ್ ಕೆಲಸ ಮಾಡ್ತಾವ್ನಿ, ಈಗ ಊರಿಗೆ ಹೋಗೋ ಒಂದು ಕ್ಯೂರಿಯಾಸಿಟಿ. ಹಬ್ಬಕ್ಕೆ ಬಂದರೆ ಯಾರ ಕೇಳಿದ್ರಲ್ಲ, ಇದೀಯಾ ಶೂಟಿಂಗ್ ಕೆಲಸ ಅನ್ಕ ಓಡಾಡುವೆ. ಆಯ್ತು, ಒಂದು 2-3 ಸಿನಿಮಾ ಆಯಿತು. ನಮ್ಮ ಎಷ್ಟು ಅಂತ ಕೇಳ್ತಾರೆ ಮನೆಯವರು, ಶೂಟಿಂಗ್ ಕೆಲಸ. ಸರಿ ಶೂಟಿಂಗ್ ಕೆಲಸ, ದುಡ್ಡಲ್ಲಿ ಏನು ಕೆಲ್ಸಕ್ಕೆ ಹೋಯ್ತಾ ಇದೀವಿ, ಸರಿಯಪ್ಪ ದುಡ್ಡಲ್ಲಿ ಅಂತ ಕೇಳ್ತಾರೆ. ಅಯ್ಯೋ, ಆಮೇಲೆ ಹೋಯ್ತು ಹೆಂಗಾಗೋಯ್ತಂದ್ರೆ ಎಲ್ಲ ಒಂಥರ ಬೈಕ್ ಸ್ಟಾರ್ಟ್ ಆಗ್ಬಿಟ್ರು. ದುಡಿತಲ್ಲ ಹಿಂಗೆ ಪೋಲಿ ಒಳಕ ನಿಂತವನೇ ಇದು ಮಾಡ್ತವನೆ ಅಂತ. ನನಗೆ ಬೇಜಾರಾಗೋಯ್ತು. ಅಯ್ಯೋ ಬಿಡು ಅಂತ, ಇದು ಬೇಡ, ಬಂದ್ಬಿಟ್ಟವು, ಇದನ್ನ ಮಾತ್ರ ಬಿಡೋದು ಬೇಡ, ಇಲ್ಲಿ ಏನಾರು ಕೆಲಸ ಮಾಡೋಬಿಡ. ಅದು ಅಸಿಸ್ಟೆಂಟ್ ಡೈರೆಕ್ಟ್ರು ಅದು ಬೇಕು ಅಂತ ಏನು ಬಂದಿಲ್ಲವಲ್ಲ, ಬಂದು ಸರಿ ಆಯ್ತು ಬಿಡು, ಸೆಟ್ ಕೆಲಸ ಮಾಡೋದು. ನಮ್ಮ ಫ್ರೆಂಡು ರಮೇಶ್ ಅಣ್ಣ ಅಂತ ಒಬ್ಬಿದ್ರು, ಅಭಿ ಅಂತ ಎಲ್ಲ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿದ್ರು. ನಾನು ಅಸಿಸ್ಟೆಂಟ್ ಡೈರೆಕ್ಟರ್ಗಿದ್ದ, ಅವ್ರು ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿದ್ರು. ಆಮೇಲೆ ಅವ್ರನ್ನ ಕೇಳಿದೆ, ನಾನು ಬರ್ತೀನಿ ಕಣ್ರಲ್ಲ, ಕರ್ಕೋರಿ, ದುಡ್ಡು ಕೊಡಿಸ್ರಿ ಅಂತ. ಸರಿ ಬಾ ಆಯಿತು ಅಂದರು. ಕೈ ತುಂಬ ದಿನಕ್ಕೆ 800-1000 ರೂಪಾಯಿ ದುಡ್ಡು ಕೊಡೋರು. ಇನ್ನೇನು ಬೇಕು, ತಿಂಗಳಲ್ಲಿ 10-15 ದಿನ ಕೆಲಸ ಮಾಡ್ಬಿಟ್ಟು ಸಾಕಾಯ್ತು. ಅದು ನಡೀತಾ ಇರ್ಬೇಕಾದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸನ ಮಾಡ್ತಿದ್ದಲ್ಲ. ಸರಿ ನಾನು ಕತೆ ಬರೋದು ಹೆಂಗೆ, ನಾನು ಇದು ಮಾಡೋದು ಹೆಂಗೆ ಅಂದರೆ, ಊರಲ್ಲಿದ್ದಾಗ ಸಣ್ಣ ಸಾಂಗ್ ಬರೀದು, ಕವನ ಬರೀದು, ಏನೇನೋ ಬರೀದು ಮಾಡುವೆ ಮುಂಚೆ. ಅಂದರೆ ಅದೇ ಕಾಲೇಜು ಹೋದ್ಮೇಲೆ ಈಗ ಥಿಯೇಟ್ರಲ್ಲಿ ಯಾವ್ದಾರ ಸಿನಿಮಾ ನೋಡ್ತಾ ಇರ್ತೀನಿ, ಇದು ಈ ಥರ ಇದ್ದೀರಿ ಹೆಂಗಿರೋದು, ಆ ಥರ ಇದ್ದೀರಿ ಚೆನ್ನಾಗಿರೋದು, ಈ ಥರ ಡೈಲಾಗ್ ಇದ್ದೀರಿ ಹೆಂಗಿರೋದು ಅಂತ ಸುಮ್ಮನೆ ನಾನೇ ಇಮ್ಯಾಜಿನೇಷನ್ ಮಾಡ್ಕೊ ಬರೆಯೋದು. ಆ ಥರ ಎಲ್ಲ ಇತ್ತು. ಯಾರಿಗೂ ಹೇಳ್ತಿರಲಿಲ್ಲ, ಇದು ಮಾಡ್ತಿರಲಿಲ್ಲ, ಸುಮ್ಮನೆ ಬರೆಯುವ ಅಷ್ಟೇ. IT ಕಾಲೇಜ್ ಅಂದರೆ ಏನು ಕೆಲಸ ಇರ್ತಿರ್ಲಿಲ್ಲ ನಮಗೂ ಜಾಸ್ತಿ. ನಮ್ಮ ಸುಮ್ಮನೆ ಈ ಬುಕ್ಸ್ ಎಲ್ಲ ತಂದ್ಬಿಟ್ಟಿರುವ, ಖಾಲಿ ಹೊಡಿತಿರುವ, ಅದ್ರ ಮೇಲೆ ಏನಾರು ಸುಮ್ಮನೆ ಬರಿತಾ ಕೂತ್ಕೋದು, ಹಿಂಗೆಲ್ಲ ಮಾಡಿ ಅಭ್ಯಾಸ ಆಗ್ಬಿಡ್ತದೆ. ಅದಾದಮೇಲೆ ಒಂಚೂರು ಫಿಕ್ಸ್ ಆಯಿತು, ಡೈರೆಕ್ಟರ್ ಆಗ್ಬಿಡುವ, ಒಂದು ಸಿನಿಮಾ ಮಾಡಬೇಕು, ಡೈರೆಕ್ಷನ್ಗೆ ಹೋಗ್ಬಿಡುವ, ಡೈರೆಕ್ಟರ್ ಆಗ್ಬಿಡುವ ಅಂತ ಒಂದು ಚೂರು ಮನ್ಸಲ್ಲಿ ಬಂದು ಫಿಕ್ಸ್ ಆದೆ. ಡೈರೆಕ್ಟರ್ ಆಗಬೇಕು ಅಂತ ಫಿಕ್ಸ್ ಆದೆ. ಅದಾದಮೇಲೆ ಇಲ್ಲಿ ನೋಡಿದ್ರೆ ದುಡ್ಡು ಸಿಗ್ತಾಯಿಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸದಲ್ಲಿ. ಸರಿ ಆಯಿತು ಅಂದ್ಬಿಟ್ಟು ತಿರ್ಗಾ ಆ ಡಿಪಾರ್ಟ್ಮೆಂಟ್ಗೆ ಹೋಗಿ ಅಲ್ಲೆಲ್ಲ ದುಡ್ಕೊಂಡು ಕೆಲಸ ಮಾಡ್ಕೊಂಡಿದ್ದೆ. ಹಾಗೆ ಆಪಲ್ಲಿ ಊರಿಗೆಲ್ಲ ಹೋಗ್ಬಿಟ್ಟಿದ್ದೆ, ಆಲ್ಬಮ್ ಸಾಂಗ್ ಮಾಡಬೇಕು, ಅದು ಸ್ಟಾರ್ಟಿಂಗ್ ಹುಮ್ಮಸ್ ಇರ್ತದೆ ಗೊತ್ತಾ ನಿಮಗೆ. ಅದಂಗೆ ಮಾಡಿಸ್ತೇ ಇರ್ತದೆ, ಏನಾದರೂ ಮಾಡ್ಬೇಕಲ್ಲ ಅಂತ ಹೋಗೆಲ್ಲ ಮಾಡ್ಕೊಂಡು ಬಂದಿದ್ದು. ಚೆನ್ನಾಗಿ ಬಂದಿಲ್ಲ, ಅದು ಔಟ್ ಆಫ್ ಫೋಕಸ್ ಹೊಡೆದು ಇದಾಗಿ ಅದು ಇನ್ನೂ ಮಾಡಿಲ್ಲ. ಅಲ್ಲಿ ಊರಲ್ಲಿ ಏನಾಗ್ಬಿಡ್ತು, ಇವನೇನೋ ಮಾಡ್ತೀನಿ ಅಂದ್ರೆ ಏನೋ ಮಾಡ್ದಲ್ಲ, ಎಲ್ಲೂ ಬರಲೇ ಇಲ್ವಲ್ಲ. ಅದು ಬರ್ತದೆ ಯೂಟ್ಯೂಬಲ್ಲಿ ಬರ್ತದೆ, ಏನು ಹೇಳ್ತಾನೆ ಇದೆಯಪ್ಪ ಬರಲೇ ಅಲ್ಲ. ಹೋಯ್ತಾ ನನಗೆ ಒಂಥರ ಬೇಜಾರಾಗಿತ್ತು. ಶೂಟಿಂಗಲ್ಲಿ ಕೆಲಸ ಮಾಡ್ತಾವೆ ಏನಕ್ಕೆ, ಎಷ್ಟು ದಿನ ಅಂತ ಕೇಳ್ಯಾರ ಅವರು. ಓಕೆ ಸರಿ ಆಯಿತು ಅಂದ್ಬಿಟ್ಟು ಲಾಕ್ಡೌನ್ ಬಂತು. ಲಾಕ್ಡೌನ್ಗಿಂತ ಮುಂಚೆ 2019-20 ಆ ಟೈಮಲ್ಲೇ ಆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದೆ. ದುಡ್ಡೆಲ್ಲ ಸಿಗ್ತಿತ್ತು, ಮನೆಗೊಂದು ಅಷ್ಟು ಕಳಿಸ್ತಿದ್ದೆ. ನಾನು ನೋಡ್ಕೊಂಡು ಚೆನ್ನಾಗಿದ್ದೆ. ಅದಾದಮೇಲೆ ಇಲ್ಲ ಏನಾರು ಗುರುತಿಸ್ಕ, ಈಗ ಎಲ್ಲರೂ ಕೇಳ್ತಾರಲ್ಲ, ನಾನು ಬೇರೆ ಅಷ್ಟೊಂದು ಪಬ್ಲಿಸಿಟಿ ಕೊಟ್ಬಿಡ್ರು, ನೀವು ಶೂಟಿಂಗ್ ಕೆಲ್ಸಕ್ಕೆ ಹೋಯ್ತವನಿ ಅಂತ. ಏನು ಮಾಡ್ತಾಯಿದ್ದೆ ಈಗ ಜನಗಳಿಗೆ, ಈಗ ನೋಡೋರು ಮನೆಯವ್ರಿಗೆ ಆಗಲಿ ಜನರಿಗಾಗಲಿ, ಏನು ಶೂಟಿಂಗ್ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ನೀನು ಏನು ಕೆಲಸ ಮಾಡ್ತಿದ್ದೆ, ಬರೀ ಟಿವಿಲಿ ಬರಬೇಕು, ಇಲ್ಲ ಪಿಕ್ಚರಲ್ಲಿ ಬರಬೇಕು, ಕಾಣಿಸ್ಕೋಬೇಕು ನೀನು, ಅವಾಗ ಮಾತ್ರ ನಂಬುದವರು, ಇಲ್ಲಾಂದ್ರೆ ಸುಳ್ಳು ಅನ್ಕೊಬಿಡ್ತಾರೆ. ಏನೋ ಮಾಡಬೇಕಲ್ಲ, ಆಯಿತು ಅಂದ್ಬಿಟ್ಟು ಇಲ್ಲ ಹಿಂಗೆ ಇದ್ರೆ ಆಗಲ್ಲ, ಇಲ್ಲಿ ಏನಾರ ಮಾಡಿ ಗುರ್ತಿಸ್ಕೋಬೇಕು. ಅಷ್ಟೊತ್ತಿಗೆ ನನ್ನಲ್ಲಿ ಏನಾದರೂ ಆಗಬೇಕು ಅನ್ನೋದೊಂದು ಚೂರು ಮನಸ್ಸಲ್ಲಿ ಬಂದ್ಬಿಟ್ಟಿತ್ತು, ಚೂರೇನೋ ಫುಲ್ಲು ಬಂದ್ಬಿಟ್ಟಿತ್ತು, ಹಿಂಗೆ ಏನಾರ ಒಂದು ಮಾಡಲೇಬೇಕು ಅಂತ. ಅದಾದಮೇಲೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ. ಏನಾರ ಮಾಡಿ ಸ್ಟಾರ್ಟ್ ಮಾಡೋಣ ಯೂಟ್ಯೂಬ್ದು, ಇನ್ನೇನು ಇದನ್ನೇ ಸ್ಟಾರ್ಟ್ ಮಾಡೋಣ, ನನ್ನ ಕೈಲಿ ಏನಾಗುತ್ತೆ ಅಷ್ಟು ಮಾಡೋಣ ಅಂದ್ಬಿಟ್ಟು
ಸ್ಟಾರ್ಟ್ ಮಾಡಾದ್ಮೇಲೆ ಒಂದೊಂದಾಗೆ ಮಾಡ್ಕೊಂಡು ಬಂದೆ. ಲಾಕ್ಡೌನಲ್ಲಿ ಒಂಚೂರು ಚೆನ್ನಾಗಿ ರಿಜಿಸ್ಟರ್ ಆದೆ. ಯಾರೋ ನಲ್ಲಿ ಮೂಳಲ್ಲಿ ಅದಕ್ಕಿಂತ ಮುಂದೆ ಗಂಡೆ ಹೆಂಡ್ತಿದ್ದು ಟಿಕ್ ಟಾಕ್ತು ಇದು ಅದೆಲ್ಲ ಬಂದಾದ್ಮೇಲೆ ಒಂಚೂರು ರಿಜಿಸ್ಟರ್ ಆಯ್ತಾ ಬಂದೆ. ಅದಾದಮೇಲೆ ನಲ್ಲಿ ಮೂಳೆ ಯಾವಾಗ ಬಂತು ಆವಾಗ ಚಾನಲಲ್ಲಿ ಜಿ ಕನ್ನಡದಲ್ಲಿ ಚಾನ್ಸ್ ಸಿಕ್ತು. ಕಾಮಿಡಿ ಕೆನಡಿ ನಡೀತಾ ಇದೆ ಬನ್ನಿ ಅಂತ ಹೇಳಿದ್ರು.